ನಾವು ಇಂಡಿಯನ್ಸ್ ಇದೀವಲ್ಲ ವೇದಾಂತ್, ನಾವೆಷ್ಟೇ ಸೊಫೆಸ್ಟಿಕೇಟೆಡ್, ಎಷ್ಟೇ ಫಾರ್ವರ್ಡ್ ಅಥವಾ ಎಷ್ಟೇ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತೀನಿ ಅಂತಂದ್ರೂ ಎಮೋಷ್ನಲಿ ನಾವೆಲ್ಲ ಒಂದೇ ರೀತಿ. ಅದು ಯಾವತ್ತೂ ಬದಲಾಗಲ್ಲ. ಅದು ಅಲ್ಲದೆ ತಾಯಿಯಾಗಿ ನನಗೆ ನನ್ನ ಮಕ್ಕಳು ಚೆನ್ನಾಗಿರಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಲ್ವಾ. ಒಂದು ರೀತಿಲಿ ಆದ್ಯನ್ ಲೈಫು, ವಿಕ್ರಾಂತ್ ಲೈಫು ಎಲ್ಲ ಸೆಟ್ಲ್ ಆಗಿದೆ. ನನಗಿನ್ನು ನಿಂದೇ ಚಿಂತೆ ವೇದಾಂತ್. ನೀನು ಕೂಡ ಉಳ್ದವ್ರ ಥರ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಹಾಗೆ ಕೇಳಿದೆ. ಹಿಂದಿನ ಥರ ನೀನಿವಾಗ ಹುಡುಗಿರ್ನ ದ್ವೇಷಿಸ್ತಾ ಇಲ್ಲ ಅನ್ನೋದೇ ನನಗೆ ಗುಡ್ ನ್ಯೂಸ್. ಹಾಮ, ನಾನು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೋತಿದ್ದೆ, ಆದ್ರೆ ಟೈಮ್ ಆಗಲಿಲ್ಲ. ನನ್ನ ಹುಡುಗಿರಂದ್ರೆ ಮೊದಲಾಗ್ತಿದ್ದ ಇರಿಟೇಷನ್ ಅಥವಾ ಅನ್ಕಂಫರ್ಟಬಲ್ ಫೀಲ್ ಮಾಡೋದು ಕಡಿಮೆ ಆಗಿದೆ. ಅಂದ್ರೆ ಎಲ್ಲ ಜೊತೆ ಅಂತಲ್ಲ, ನಮ್ಮ ಫ್ಯಾಮಿಲಿಯವ್ರ ಜೊತೆ ಮಾತ್ರ. ಅದು ಒಳ್ಳೇದೇ ವೇದಾಂತ್. ಆದಷ್ಟು ಬೇಗ ನಮ್ಮ ಸ್ಟೇಟಸ್ಸಿಗೆ ಮ್ಯಾಚ್ ಆಗುವಂತ ಹುಡುಗಿನ ನಾನೇ ನಿನಗೆ ಹುಡುಕ್ತೀನಿ. ಈ ಮನೇಲಿ ಮತ್ತೆ ಗಟ್ಟಿ ಮೇಳ ಮೊಳಗ್ಲಿ. ಗುಡ್ ನೈಟ್ ಮಗ್ನೆ. ಅಮ್ಮ, ಒಂದು ನಿಮಿಷ. ನೀವು ಹೇಳಿದೆಲ್ಲ ಸರಿಯಾಗಿದೆ ಅಲ್ಲ. ನನಗೀಗ ಮದುವೆ ಆಗ್ಲೇಬಾರ್ದು ಅನ್ನೋ ಥಾಟ್ ಏನೂ ಇಲ್ಲ. ಆದ್ರೆ ನೀನ್ ಮದ್ವೆ ಬಗ್ಗೆ ಮಾತಾಡ್ತೀಯ ಅಂತ ಕೇಳಿದ್ರೇನೆ ಎಕ್ಸೈಟ್ ಆಗ್ತಿದೆ ವೇದಾಂತ್. ಯಾಕಾದ್ರೆ ಅಂತ ನಿಲ್ಸ್ಬಿಟ್ಟೆ, ಹೇಳು ವೇದಾಂತ್. ನನಗೆ ಎಲ್ಲ ರೀತಿಯಲ್ಲೂ ಮ್ಯಾಚ್ ಆಗೋ ಹುಡುಗಿನ ನಾನೇ ಹುಡ್ಕೊಳ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಮ್ಮ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಗುಡ್ ನೈಟ್. ಒಂದ್ ಹಂತಕ್ಕೆ ಸಮಾಧಾನ ಆಗಿತ್ತು, ಆದ್ರೆ ಕಳ್ಸುವಾಗ ಮತ್ತೆ ತಲೆಯಲ್ಲಿ ಹುಳ ಬಿಟ್ಟು ಕಳಿಸ್ತಿದ್ಯಾ ವೇದಾಂತ್. ಇನ್ನಲ್ಲಿಂದ ಗುಡ್ ನೈಟ್. ಅಮ್ಮು, ಇಷ್ಟು ದಿನ ನಿಮ್ಮ ಜೊತೆ ಎಲ್ಲ ಇದ್ನಲ್ವಾ, ಈಗ ಯಾಕೋ ತುಂಬ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಕಣೆ. ಹೌದಕ್ಕ, ನಾವು ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀವಿ. ಅಂದರೆ ನಿನ್ನ ಮತ್ತೆ ವಿಕ್ಕಿ ಬಾಬನ್ ಮತ್ತೆ ಎಲ್ಲ ಸರಿ ಹೋಯ್ತು ಅನ್ನೋದಕ್ಕೆ ಅಮ್ಮನ ಮುಖದಲ್ಲಿ ಆ ಸಂತೋಷ ಇದೆಯಲ್ಲ, ಅದು ಪ್ರೈಸ್ಲೆಸ್ಸು. ಅಮ್ಮ ತುಂಬ ಟೆನ್ಷನ್ ಮಾಡ್ಕೊಂಡಿದ್ಲಲ್ವಾ, ಅವಳಿಗೀಗ ಸಮಾಧಾನ ಆಗಿರುತ್ತೆ. ಆದರೆ ಒಂದು ಬೇಜಾರು ಏನು ಅಂದರೆ, ಅದಕ್ಕೆ ಸೀಮಂತದ ತನಕ 2 ಮನೇಲೂ ಯಾವ ಫಂಕ್ಷನ್ನು ಇಲ್ಲ. ಅಲ್ಲಿವರೆಗೂ ಎಲ್ರೂ ನೋಡೋಕ್ಕಾಗಲ್ವಲ್ಲ ಅಂತ. ಹಾಗೆ ಅನ್ಕೋತೀಯಕ್ಕ, ಎಲ್ಲ ಸರಿ ಹೋದ್ರೆ ಮನೇಲಿ ಇನ್ನೊಂದು ನಿಶ್ಚಿತಾರ್ಥ ಆಗ್ಬೋದು. ಏನಂದೆ ನೀನು? ಇನ್ನೊಂದ್ಸರಿ ಹೇಳು. ನನ್ನ ಮತ್ತೆ ವೇದಾಂತ್ ಬಗ್ಗೆ ಎಲ್ರಿಗೂ ಗೊತ್ತಿಲ್ಲ ಅನ್ನೋದು ಮರ್ತೋಗ್ತಾ ಇರುತ್ತೆ. ಈಗ ಅಕ್ಕನ ಹತ್ರ ಸಿಕ್ಕಾಕೊಂಡ್ನಲ್ಲ. ಏನೇನೋ ಕತೆ ಕಟ್ಟಕ್ ನೋಡ್ಬೇಡ. ಏನಂದೆ ಇನ್ನೊಂದ್ಸರಿ ಹೇಳು. ಅಯ್ಯೋ ಅಕ್ಕ, ಅದು ಮನೇಲಿ ನಂಗೆ ಹುಡ್ಗನ್ ನೋಡ್ತಿದಾರಲ್ಲ, ಅದಕ್ಕೆ ಹೇಳ್ದೆ. ಏನೇನೋ ಕತೆ ಕಟ್ಟಲ್ಲ, ನೀನ್ ಏನೇನೋ ಯೋಚನೆ ಮಾಡ್ಬೇಡ. ಅದಕ್ಕೆ ತರ ಅಮ್ಮ ನಿಜ ಹೇಳ್ತಿದ್ಯಾನೆ. ವೇದಾಂತ್ ಬಾಬಾ ಅಂದ್ರೆ ನಿಂಗೆ ಇಷ್ಟ ಅಲ್ವಾ? ನಿಮ್ಮಿಬ್ರು ಮಧ್ಯೆ ಏನು ಇಲ್ಲ ಅಂತ ಹೇಳಿ ಮನೇಲಿ ನೋಡೋ ಹುಡ್ಗನ ಮದ್ವೆ ಆಗೋ ನಿರ್ಧಾರಕ್ಕೆ ಬಂದ್ಬಿಟ್ಯಾ? ಸತ್ಯ, ಬಾಯಿ ತಪ್ಪಿ ಅಕ್ಕನ ಹತ್ರ ಹೇಳ್ದೆ. ಅವಳಿಗೋ ಡೈರೆಕ್ಟಾಗಿ ಹೇಳಿದ್ರೇನೆ ಅರ್ಥ ಆಗಲ್ಲ, ಇನ್ನು ಈ ಥರ ಹೇಳಿದ್ರೆ ಅರ್ಥ ಆಗ್ಬಿಡುತ್ತಾ? ಇವಳ ಜಾಗದಲ್ಲಿ ಅದಕ್ಕೆ ಎದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಕಂಡು ಹಿಡ್ದೇ ಬಿಡ್ತಿದ್ರು. ಅಮ್ಮ ನಿನ್ನೆ ಕೇಳ್ತಿರೋದು ಕಣೆ. ಹಾ ಅಕ್ಕ, ನಾನು ಮತ್ತೆ ವೇದಾಂತ್ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಅದು ಅಲ್ಲದೆ ಅವ್ರು ನನ್ನ ಬಾಸು. ನನ್ಗದನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಕ್ಕ. ಈಗೆಲ್ಲ ಹೇಗಿದ್ಯೋ ಹಾಗೇ ಇರ್ಲಿ, ಮದ್ವೆ ವಿಷಯ ಬಂದಾಗ ನೋಡ್ಕೊಳ್ಳೋಣ. ಸರಿ, ಇಡ್ತೀನಕ್ಕ. ಅಪ್ಪ ಅವಾಗಲೇ ಕಾಲ್ ಮಾಡಿದ್ರು, ಮತ್ತ್ಯಾಕೆ ಮಾಡ್ತಿದ್ದಾರೆ? ನೋಡು, ನೀನು ತಪ್ಪು ಮಾಡ್ತಾ ಇದೆಯಾ. ನಿನಗೇನು ಬೇಕಿತ್ತೋ ಅದನ್ನು ನಾನು ನಿಂಗೆ ತಲುಪಿಸಿದ್ದೀನಿ. ಅಲ್ಲಿಗೆ ನಂದು ನಿಂದು ಮುಗೀತು.
ನೀನು ಮತ್ತೆ ಶ್ರೀಧರ್ ಮಧುಸೂದನ್ ಅಂತ ನಂಗೆ ಮೆಸೇಜ್ ಮಾಡೋದಾಗ್ಲಿ ಮಿಸ್ ಕಾಲ್ ಕೊಡೋದಾಗ್ಲಿ ಮಾಡಬೇಡ, ಸರಿ ಇರಲ್ಲ. ಅಪ್ಪ ನಾನು ಧ್ರುವ. ಅಪ್ಪ ನೀವು ಕಾಲ್ ಮಾಡಿರೋದು ನನಗೆ. ಛೇ, ನಾನು ಆಗ್ಲೇ ಧ್ರುವಂಗ್ ಕಾಲ್ ಮಾಡಿ ರೀಚ್ ಆದ್ಯಾ ಇಲ್ವಾ ಅಂತ ವಿಚಾರಿಸ್ದೆ ಅಲ್ವಾ? ಅದಾದ್ಮೇಲೆ ತಾನೇ ಇವ್ನು ನಂಗೆ ಮಿಸ್ ಕಾಲ್ ಕೊಟ್ಟಿದ್ದು. ಕಾಲ್ ಬಾಕ್ಸಲ್ಲಿ ಇವನಿಗೆ ಕಾಲ್ ಮಾಡಕ್ ಹೋಗಿ ಧ್ರುವನ್ ನಂಬರ್ ಡಯಲ್ ಮಾಡ್ಬಿಟ್ಟಿದೀನಿ ಅನ್ಸುತ್ತೆ. ಛೇ, ಎಂತ ಕೆಲಸ ಆಗೋಯ್ತು. ಅಪ್ಪ ಕೇಳಿಸ್ತಿದ್ಯಾ? ಏನಾಯ್ತು? ಏನು ಪ್ರಾಬ್ಲಮ್ಮು? ಹಾ ಧ್ರುವ, ಕೇಳಿಸ್ತಾ ಇದೆ. ಅದು ನೀನ್ ರೀಚ್ ಆದ್ಯಾ ಅಂತ ಕೇಳಕ್ ಫೋನ್ ಮಾಡಿದೆ. ಅದನ್ನಾಗಲೇ ಕಾಲ್ ಮಾಡಿ ಕೇಳಿದ್ರಲ್ಲ ಅಪ್ಪ. ಹೌದಲ್ವಾ, ಮರ್ತು ಬಿಟ್ಟಿದ್ದೆ. ಸುಳ್ಳು ಹೇಳ್ಬೇಡಿಯಪ್ಪ. ನೀವು ನಂಗೆ ಇದನ್ನ ಮಿಸ್ ಆಗಿ ಕಾಲ್ ಮಾಡಿದ್ದೀರಂತ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲ ಧ್ರುವ, ಅದು ಹಾಗಲ್ಲ. ಹಾಗಲ್ಲ ಅಂತಂದ್ರೆ ನೀವೇ ಪೀಡಿಸ್ಬೇಡಿ ಅಂತೆಲ್ಲ ಮಾತಾಡ್ತಿದ್ರಿಯಪ್ಪ. ಅದಲ್ಲದೆ ನಾನು ಕ್ಲಿಯರಾಗಿ ಕೇಳಿಸ್ಕೊಂಡೆ, ನಿಮ್ಮ ಬಾಯಲ್ಲಿ ಹಳೆ ಹೆಸರು ಕೂಡ ಬಂತು, ಶ್ರೀಧರ್ ಮಧುಸೂದನ್ ಅಂತ. ಮೈ ಗಾಡ್, ಯಾರಿಗೆ ಕಾಲ್ ಮಾಡಿದ್ದೀನಿ ಅಂತನೂ ನೋಡದೆ ಬೈದು ಸಿಗಾಕೊಂಡಂಗಾಯ್ತು. ನಾನು ಹೇಳಿದ್ದು ಕರೆಕ್ಟ್ ಅಲ್ವಪ್ಪ? ಹೌದು ಧ್ರುವ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋಯ್ತು. ಹಾಗಾಗಿ ಮತ್ತೆ ನಿನಗೆ ಕಾಲ್ ಬಂತು. ಅಪ್ಪ ಎರಡಲ್ಲ, ನೀವು ನನಗೆ 1000 ಸಲ ಒಂದಾದ್ಮೇಲೆ ಒಂದು ಕಾಲ್ ಮಾಡಿದ್ರು ನಂಗೆ ಬೇಜಾರಿಲ್ಲ. ಆದರೆ ನೀವು ಯಾರಿಗೋ ಬೈತಾ ಇದ್ರಿ, ಅದೇನೋ ಆವಾಜ್ ಹಾಕೋ ಥರನೇ ಇತ್ತು. ಆದರೆ ಅದ್ರ ಹಿಂದೆ ಏನೋ ಒಂದು ಹಿಂಜರಿಕೆ, ಭಯ ಕೂಡ ಇತ್ತು. ಏನು ಸಮಸ್ಯೆ ಅಪ್ಪ? ಇಲ್ಲ ಧ್ರುವ, ಹಾಗೆಲ್ಲ ಏನಿಲ್ಲ. ಭಯ ಎಲ್ಲ ಯಾಕಾಗುತ್ತೆ? ಆ ಥರ ಏನೂ ಇಲ್ಲ. ಶ್ರೀಧರ್ ಮಧುಸೂದನ್ ಅಂತ ಪೀಡಿಸ್ಬೇಡ ಅಂತ ಹೇಳ್ತಿದ್ರಿ. ಯಾರು ನಿಮಗೆ ನಿಮ್ಮ ಹಳೆ ಹಿಡಿದು ಪೀಡಿಸ್ತಾ ಇರೋದು? ನಿಮ್ಗೇನೋ ತೊಂದರೆ ಆಗಿದೆಯಾ? ಅಥವಾ ಯಾರಾದ್ರೂ ಕಾಟ ಕೊಡ್ತಿದ್ದಾರಾ? ಇಲ್ಲ ನಿಮ್ಗೇನಾದ್ರು ಹಿಂಸೆ ಆಗ್ತಿದ್ಯಾ? ಕಾಟ ಹಿಂಸೆ ಅಂತ ಏನಿಲ್ಲ ಧ್ರುವ, ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಹಾಗಂತ ವರಿ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಐ ಕ್ಯಾನ್ ಹ್ಯಾಂಡಲ್, ಯು ಡೋಂಟ್ ವರಿ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಓಕೆ? ಇಷ್ಟು ದಿನ ಹೇಗೋ ನಾನೊಬ್ಬನೇ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೆ. ಸಣ್ಣ ಅಜಾಗರೂಕತೆಯಿಂದ ಈಗ ಇದ್ರಲ್ಲಿ ಧ್ರುವಂಗೂ ಅನುಮಾನ ಬರೋ ಹಾಗಾಯ್ತು. ಅವನ ತಲೆಯಲ್ಲಿ ಒಂದು ಹುಳ ಹೊಕ್ಕಿದ್ರೆ ಅವನು ಅದನ್ನು ಅಷ್ಟಕ್ಕೆ ಬಿಡೋನಂತೂ ಅಲ್ಲ. ಛೇ, ಅಪ್ಪನ ಹಳೆ ಹೆಸರನ್ನ ಯಾರು ಹೇಳ್ತಿದ್ದಾರೆ ಅಂದರೆ ಹಳೆ ಪುಟಗಳನ್ನ ಬೇರೆ ಯಾರು ತಿರುವಾಗ್ತಿದ್ದಾರೆ ಹೇಗೆ? ಹಲೋ. ಇವಳು ಸ್ಮೈಲ್ ಕೊಡ್ತಾ ಕೂತಿರೋದು ನೋಡಿದ್ರೆ ಏನೋ ಸ್ಕೆಚ್ ಹಾಕಿರೋ ಥರನೇ ಕಾಣಿಸ್ತದೆ. ಯಾವುದಕ್ಕೂ ಡೈವರ್ಟ್ ಮಾಡಬೇಕು. ಮಾರ್ನಿಂಗ್ ಆದ್ಯಾ? ನೀನು ಇಷ್ಟು ಬೇಗ ಎದ್ದು ಕೂತ್ಬಿಟ್ಟಿದ್ಯಾ? ಇನ್ನೂ ಅಡುಗೆ ರೆಡಿ ಆಗಿಲ್ಲ ಅನ್ಸುತ್ತೆ. ಏನಾದ್ರು ಆನ್ಲೈನ್ ಆರ್ಡರ್ ಮಾಡಲಾ? ಏನು ಬೇಡ, ನಾ ತಿಂಡಿಗೋಸ್ಕರ ಕಾಯ್ತಾ ಇರ್ಲಿಲ್ಲ, ನಿಂಗೋಸ್ಕರನೇ ಕಾಯ್ತಿದ್ದೆ. ಕೊನೆಗೂ ನಾನು ಅಂದ್ಕೊಂಡಂಗೆ ಆಯ್ತು. ಇಷ್ಟು ಬೇಗ ಎದ್ದು ಇಷ್ಟು ಚೆನ್ನಾಗಿ ರೆಡಿಯಾಗಿ ತಮ್ಮ ಸವಾರಿ ಯಾವ ಕಡೆ ಹೊರಟಿದೆ ಅದನ್ನ ಹೇಳಿ. ಯಾರ ಹತ್ರ ಬೇಕಾದ್ರೂ ಮಾತಾಡಿ ಬಚಾವಾಗ್ಬೋದು, ಆದ್ರೆ ನನ್ನ ಅಮೂಲ್ಯ ಮತ್ತೆ ಇವಳ ಹತ್ರ ಮಾತ್ರ ಎಣ್ಗೋದಿಕ್ಕಾಗಲ್ಲ. ಇವಳು ಇಂಡೈರೆಕ್ಟ್ ನನಗೆ ಬತ್ತಿ ಇಡೋ ತರ ಕಾಣಿಸ್ತಿದೆ. ಯಾಕೆ ಸರ್ ಸುಮ್ಮನೆ ಆಗ್ಬಿಟ್ರೆ? ಏನಿಲ್ಲ ಅದ್ಯಾ, ಈ ರೆಡಿಂಗ್ ಅಲ್ವಾ, ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಆ ದೇವ್ರು ನಿಂಗೆ ಎಲ್ಲಾ ಸ್ಕಿಲ್ಲು ಚೆನ್ನಾಗೇ ಕೊಟ್ಟಿದ್ದಾನೆ, ಆದ್ರೆ ಸುಳ್ಳು ಹೇಳೋ ಸ್ಕಿಲ್ ಯಾಕೋ ಯಾಮರ್ಸ್ಬಿಟ್ಟಿದ್ದಾನೆ ಅನ್ಸುತ್ತೆ. ಕಮೋನ್ ಅದ್ಯಾ, ನಾನು ಯಾಕೆ ಸುಳ್ಳು ಹೇಳಿ? ನಿಜ. ಸಾಕ್ ಸುಮ್ನಿರೋಣ, ಇಯರ್ ಎಂಡ್ ಅಂತೆ. ಡಿಸೆಂಬರ್ ತಿಂಗಳು ಯಾವ ಕಂಪ್ನಿಗೂ ಟೆನ್ಷನ್ ಕೊಡೋ ತಿಂಗಳಲ್ಲ. ಕಂಪ್ನಿಗೆಲ್ಲ ಮಾರ್ಚ್ ಏಪ್ರಿಲ್ ಫಿನಾನ್ಷಿಯಲ್ ಇಯರ್ ಮ್ಯಾಟರ್ ಆಗತ್ತೆ ಅಂತ ಕಾಮನ್ ಸೆನ್ಸ್ ನನಗೂ ಇದೆ. ಅದು ಅಲ್ಲದೆ ಆಫೀಸಲ್ಲಿ ಅಷ್ಟೊಂದೆಲ್ಲ ಕೆಲಸ ಇದ್ದಿದ್ರೆ ನೀನೊಬ್ನೇ ಯಾಕೆ ಸಾರ್ಥಕು ಮತ್ತೆ ವಿಕ್ಕಿ ಅಣ್ಣನು ಎದ್ನೋ ಬಿದ್ನೋ ಅಂತ ಓಡಾಡ್ಬೇಕಿತ್ತು. ಆದ್ರೆ ಅವರು ಮಾಮೂಲಿಯಾಗಿ ಆರಾಮಾಗೇ ಇದ್ದಾರೆ. ಹಾಗಾದ್ರೆ ನಿನ್ ಮಾತಿನ ಅರ್ಥ ಏನು? ನಾನು ಬೇರೆ ಯಾವ್ದೋ ಕೆಲಸಕ್ಕೆ ಏನಪ್ಪ ಹೇಳಿ ಹೋಗ್ತಿದ್ದೀನಿ ಅಂತನಾ? ಚಾರ್ಜ್ ಇಲ್ಲ ಅಂದ್ರೆ ಚಾರ್ಜರ್ ಎಲ್ಲಿದೆ ಅಂತ ನಂಗೆ ಗೊತ್ತೇ ಇಲ್ಲ ಅಂದ್ರಂತೆ. ಹಾಗಾಯ್ತು ನಿನ್ ಕತೆ.
ನಾನು ಈ ಥರ ಕೇಳಿರ್ಲಿಲ್ಲ, ನೀನೇ ಆ ಟಾಪಿಕ್ ತೆಗ್ದಿದ್ದು. ಮಾತು ಹಿಡಿಯೋದನ್ನ ಇವಳಿಂದ ಕಲಿಬೇಕು. ಹೇಳಿ, ಬೇರೆ ಕೆಲಸ ಅಂತಂದ್ರೆ ಯಾವ್ದದು? ನಿಂಗೇನಾದ್ರೂ ಲವ್ ಗಿವ್? ಹಾಕಂತ ಆಫೀಸಲ್ಲಿ ಅರ್ಜೆಂಟ್ 10 ಮಿನಿಟ್ಸ್ ರೀಚ್ ಆಗ್ತೀನಿ. ಹಾ ಈಗಲೇ ಹೊರಟೆ. ಬರ್ತಾ ಇದೀನಿ. ಯಾ ಅಲ್ಸಿಯುದೆ. ಯಾ ನಿಂಗೆ ಸುಳ್ಳು ಹೇಳಕ್ ಬರಲ್ಲ ಅಂತ ಎಷ್ಟು ಸಲ ಪ್ರೂವ್ ಮಾಡ್ತೀಯಾ? ನೀ ಅದ್ರಲ್ಲಿ ದೊಡ್ಡ ದಡ್ಡ ಅಂತ ಊರಿಗೆಲ್ಲ ಗೊತ್ತು. ನಿನ್ ಲವ್ ಮ್ಯಾಟ್ರು ನನಗೆ ಪೂರ್ತಿ ಗೊತ್ತಾಗೋಗಿದೆ. ಆದ್ರೆ ಅದನ್ನ ನಿನ್ ಬಾಯಿಂದನೇ ಬಾಯ್ ಬಿಡಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಇವತ್ತಾಗಿಲ್ಲ ಅಂದ್ರೆ ನಾಳೆ ಆದ್ರೂ ಸಿಕ್ಕಾಕೊಳ್ತೀಯ ಪೆದ್ದ. ಸುಹಾಸಿನಿ, ಅಯ್ಯಯ್ಯೋ, ನಾನು ಕಣೆ ನಿಮ್ಮಮ್ಮ. ಇದಕ್ಕೆ ಯಾಕೆ ಬೆಚ್ಚ ಬೀಳ್ತೀಯಾ? ನೀನು ಅಂತಾನೆ ನನಗೆ ಭಯ ಆಗಿದ್ದು. ಇನ್ ಯಾರೇ ಆಗಿದ್ರು ಡೋರ್ನ ನಾಕ್ ಮಾಡ್ಕೊಂಡು ಬಂದಿರೋರು. ಡೋರ್ ನಾಕ್ ಮಾಡ್ಕೊಂಬ ಅಂತ ನಿಂಗೆ ಎಷ್ಟು ಸತಿ ಹೇಳ್ಬೇಕು? ಸಾಕು ಸುಮ್ಮನಿರೆ. ನಿನಗೆ ಊಟ ಮಾಡೋದನ್ನ ಹೇಳ್ಕೊಟ್ಟವಳೆ ನಾನು. ನಾನೇಕೆ ನಿನ್ನ ಹತ್ರ ಬರೋದಕ್ಕೆ ಅದನ್ನೆಲ್ಲ ಮಾಡಬೇಕು? ನಿನಗದು ವಿಚಿತ್ರ ಆಗಿರ್ಬೋದು, ಆದ್ರೆ ಈ ಮನೆಯಲ್ಲಿ ಅಂದ್ರೆ ನನ್ನ ಮನೆಯಲ್ಲಿ ಕೆಲವೊಂದು ನಾನ್ ಹೇಳಿರೋ ತರನೇ ಆಗ್ಬೇಕು. ಅದನ್ನ ನೀನು ಪಾಲಿಸ್ಬೇಕು ಅಷ್ಟೇ. ನಾನು ಬಾಗ್ಲನ್ನ ಕುಟ್ಕೊಂಡು ಬರ್ದೇ ಇರ್ಬೋದು, ಆದ್ರೆ ನಿನ್ನ ಹೆಸರನ್ನ ಎಷ್ಟು ಸಲ ಕೂತ್ಕೊಂಡು ಬಂದಿದ್ದೀನಿ ಗೊತ್ತಾ ನಿನಗೆ? ನೀನೇನೋ ಒಳ್ಳೆ ಮನೆ ಮಠನೆಲ್ಲ ಮಾರ್ಕೊಂಡವಳ ಥರ ಕೂತ್ಕೊಂಡ್ರೆ ಅದಕ್ಕೆ ನಾನೇನೇ ಮಾಡಲಿ? ಕತೆ ಹೊಡಿಬೇಡ ಅಮ್ಮ, ಅದೇನ್ ವಿಷಯ ಅಂತ ಹೇಳು. ನಾನು ನಿಮ್ಮಮ್ಮ, ಚಿಂತಲ್ಲಿರೋವಳು ನೀನು. ಅದೇನ್ ವಿಷಯ ಅಂತ ಹೇಳು. ನಾನ್ ಹೇಳಲ್ಲ. ಯಾಕೆ ಹೇಳಲ್ಲ? ಯಾಕೆ ಅಂದ್ರೆ ಆ ವಿಷಯನ ನಿನ್ನ ಹತ್ರ ಶೇರ್ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ, ಅದಕ್ಕೆ. ನೀನೀಗ ಹೊಸ ಕಥೆಗಳನ್ನೆಲ್ಲ ಶುರು ಮಾಡಬೇಡ. ನೀನ್ ಮಂಕಾದಾಗ್ಲೆಲ್ಲ ನಿನ್ನನ್ನ ಯಥಾಸ್ಥಿತಿಗೆ ತರೋಳು ನಾನೇ. ನಾನು ನಿನ್ನಮ್ಮ ಕಣೆ. ಅದೇನ್ ವಿಷಯ ಅಂತ ಹೇಳು, ಪರವಾಗಿಲ್ಲ. ವೇದಾಂತ್ ಯಾರನ್ನೋ ಇಷ್ಟ ಪಡ್ತಾ ಇದ್ದಾನೆ ಅಂತ ನನ್ಗೆ ಅನುಮಾನ ಇದೆ. ನೀನು ಅನುಮಾನದಲ್ಲೇ ಇರು, ನನಗದು ಖಾತ್ರಿ ಆಗೋಗಿದೆ. ನನಗೋಸ್ಕರ ಇವಳು ಬೇಗ ಬಂದಿರ್ತಾಳೆ ಅಂತ ನಾನು ಬೇಗ ಬಂದ್ರೆ ಇವಳು ಇನ್ನೂ ಬಂದೇ ಇಲ್ಲ. ಆಮೇಲೆ ಹುಡುಗರು ಲೇಟು, ತುಂಬಾ ಕಾಯಿಸ್ತಾರೆ ಅಂತ ಬಾಯಿ ಬಂದಂಗೆ ಭಾಷಣ ಬೇರೆ. Excuse me. ಹಲೋ ಮಿಸ್ಟರ್, ಕೂಡಿ ನುಗ್ಗೋಕೆ ಇದೇನು ಕೊಟ್ಗೆ ಅನ್ಕೊಂಡ್ರ? ಆ್ಯಂಡ್ ಟಕ್ ಟಕ್ ನಾಕ್ ಮಾಡ್ಕೊಂಡು ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ? ನಿಮಗೆ ಸ್ಮೈಲ್ ನೋಡ್ತಾ ಕೂರೋದಕ್ಕೆ ನನಗೆ ಬೇರೆ ಕೆಲಸ ಎಲ್ಲ ಅನ್ಕೊಂಡ್ರ? ನಿಮಗೆ ನಾಸಸ್ಗೆಲ್ಲ ನೋಡ್ತಾ ಟೈಮ್ ಇಲ್ಲ, ಆವಾಗ ಬನ್ನಿ. ಸಾರಿ ಬಾಸ್, ನನಗೆ ಗೊತ್ತೇ ಆಗ್ಲಿಲ್ಲ. ಪರವಾಗಿಲ್ಲ ಬಾಸ್, ನೋ ಪ್ರಾಬ್ಲಮ್. ನಾನು ಅಮೂಲ್ಯ ಮೇಡಮ್ನ ಹುಡ್ಕೊಂಬಂದೆ. ನಿಮ್ಗೆ
ತಲೆ ಕೆಟ್ಟಿದೇನ್ರಿ? ಎಷ್ಟು ವರ್ಷದಿಂದ ಈ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ ನೀವು? ಅಮೂಲ್ಯ ಮೇಡಮ್ ಈ ಚೇಂಬರ್ನಲ್ಲಿ ಏನು ಲಲ್ಲೆ ಹೊಡ್ತಿರ್ತಾರೇನ್ರಿ ಅವ್ರನ್ನ ಹುಡ್ಕೊಂಬರೋದಕ್ಕೆ? ಹೌದಾ ಬಾಸ್? ಅವ್ರು ನಿಜವಾಗ್ಲೂ ಹಾಗೆಲ್ಲ ಮಾಡ್ತಾರಾ? ಯಾರು ಬಾಸ್ ಅವ್ರ ಕಂಪ್ಯಾನಿಯನು? ವಾಟ್? ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಮಾತು ಬೆಳೆಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಕಾಂಚೋರ್. ಅಯ್ಯೋ ಇಲ್ಲ ಮೇಡಮ್, ಅಮೂಲ್ಯ ಮೇಡಮ್ಗೆ ಒಂದು ಗುಡ್ ನ್ಯೂಸ್ ಹೇಳ್ಬೇಕಿತ್ತು. ಅದಕ್ಕೆ ಅವ್ರು ಟೇಬಲ್ ಹತ್ರ ಹೋಗಿದೆ, ಆದ್ರೆ ಅವ್ರು ಅಲ್ಲಿ ಕಾಣಿಸ್ತಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ ಮೇಡಮ್. ಫುಲ್ ವೇದಾಂತ್ ಮಾತಾಡೋ ಹಾಗೆ ಲೂಸ್ ತರ ಮಾತಾಡ್ತಿದ್ದೀರಲ್ರಿ. ಅವ್ರ ಟೇಬಲ್ ಅಲ್ಲಿ ಇಲ್ಲ ಅಂದ್ರೆ ಅವ್ರು ಇಲ್ಲಿ ಇರ್ತಾರೆ ಅಂತ ಯಾರು ಹೇಳಿದ್ ನಿಮ್ಗೆ? ಕಮ್ ಆನ್ ಟೆಲ್ ಮೀ. ಆ ವಿಷಯನ ಬಗೆಹರಿಸ್ಕೊಳ್ಳೋಣ ಅಂತ ಅವನ ಹತ್ರ ಕೇಳಕ್ ಹೋದ್ರೆ, ಇಲ್ಲ ನಾನು ಯಾರನ್ನೂ ಇಷ್ಟಪಡ್ತಾ ಇಲ್ಲ, ಆದ್ರೆ ನನ್ನ ಹುಡುಗಿನ ನಾನೇ ಹುಡುಕೋತೀನಿ ಅಂತ ಹೇಳ್ಬಿಟ್ಟ. ಯಾಕೆ ನಗ್ತಾ ಇದ್ಯಾ? ನಗದೆ ಇದೇನ್ ಮಳ್ಳಿ? ಅವ್ನು ಹೇಳಿರೋದ್ರಲ್ಲಿ ತಪ್ಪೇನಿದೆ? ಇನ್ಯಾರ್ದೋ ಮಕ್ಳು ಹೀಗೆ ಹೇಳಿದಿದ್ರೆ ಅದ್ ಸರಿ ಅಂತ ನಾನು ಹೇಳ್ತಾ ಇದ್ದೆ. ಆದ್ರೆ ಹಾಗ್ ಮಾತಾಡ್ತಿರೋದು ಈ ಸುಹಾಸಿನಿ ಮಗ. ಅದು ಅಲ್ಲದೆ ಅವನು ವೇದಾಂತ್. ಯಾಕೆ ವೇದಾಂತ ಆದ್ರೆ ಅವನ ಹುಡುಗಿನ ಅವನು ಹುಡ್ಕೋಬಾರ್ದು ಅಂತ ಏನಾದ್ರೂ ಇದೆಯಾ? ಇದಕ್ಕೆ ನಾನು ನಿನ್ನ ಹತ್ರ ಏನು ಹೇಳಲ್ಲ ಅಂತ ಹೇಳಿದ್ದು. ತಲೆಗಿದೆಲ್ಲ ಎಲ್ಲ ಅರ್ಥ ಆಗುತ್ತೆ. ವೇದಾಂತ್ 1 ವರ್ಷದ ಹಿಂದೆ ಹೇಗಿದ್ದ? ಅವನ್ ನನ್ನ ಕೇಳ್ದೆ ಒಂದ್ ಹುಲ್ಕಡ್ಡಿನೂ ಆಚೀಚೆ ಇಡ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ಇವಾಗ ನನ್ನ ಒಪಿನಿಯನ್ ಕೂಡ ಬೇಡ, ಅವನ್ ಹುಡುಗಿನ ಅವನೇ ಹುಡ್ಕೋತೀನಿ ಅಂತಂದ್ರೆ ಅದ್ ಸಹಿಸಕ್ ಸಾಧ್ಯನಾ? ನಾನು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅವನು ವೇದಾಂತ್ ವಸಿಷ್ಠ. ಅವನ್ ಸ್ಟೇಟಸ್ ನ ನೋಡಿ ಯಾರ್ ಬೇಕಾದ್ರೂ ಅವನ್ನ ಬಕ್ರಾ ಮಾಡ್ಬೋದು. ನೀನ್ ಅವನನ್ನು ಮಾಡ್ತಿದ್ಯಲ್ಲ ಹಾಗೆ. ಏನಂದೆ? ಏನಿಲ್ಲ, ಜಗತ್ತಿನಲ್ಲಿ ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ. ಅದ್ಯಾವುದೋ ಕೊರೋನಾ ಅಂತ ಬಂದು ಎಲ್ಲ ಉಲ್ಟಾ ಪಲ್ಟಾ ಆಗಿರ್ಲಿಲ್ವಾ? ಹೀಗೇನಾದ್ರೂ ಆಗ್ಬೋದು ಅಂತ ನಾವ್ ಯಾರಾದ್ರೂ ಊಹಿಸಿದ್ವಾ? ಇಲ್ಲ ತಾನೆ. ಇದು ಹಾಗೇನೆ. ಅವನ ಆಯ್ಕೆನ ಅವನ್ ಸ್ವತಂತ್ರವಾಗಿ ಮಾಡ್ಲಿ. ಅವನ ಮನಸ್ಥಿತಿ ಕೂಡ ಬದಲಾಗಿದೆ ಅನ್ನೋದನ್ನ ನೀನು ಒಪ್ಕೊಳ್ಳೇಬೇಕು. ನಿನ್ನ ಸಮಸ್ಯೆಗೆ ಪರಿಹಾರ ನಿನ್ನ ಕೈಯಲ್ಲೇ ಇದೆ. ಸಾರಿ ಮೇಡಮ್, ಇನ್ ಮುಂದೆ ನಾನು ಅಮೂಲ್ಯ ಮೇಡಮ್ ತರ ನಾನ್ಸೆನ್ಸ್ ಮಾತಾಡೋದನ್ನೇ ಕಲ್ತ್ಕೋತೀನಿ. ಗುಡ್ ನ್ಯೂಸ್ನ ಅವ್ರಿಗೆ ಆಮೇಲೆ ಹೇಳ್ತೀನಿ. ಬರ್ತೀನಿ ಮೇಡಮ್. ಕರೆಸೇನಾ? ಈಗ ಯಾಕೆ ನಗು ಅಂತ ಕೇಳ್ಬೋದಾ? ನೀನ್ ನಾರ್ಮಲ್ ಆಗಿದ್ದಾಗಲೇ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರೋ ತರ ಇರ್ತೇವೆ. ಅಂಥದ್ರಲ್ಲಿ ಬೇರೆಯವ್ರನ್ನ ಇಮಿಟೇಟ್ ಮಾಡಕ್ ಶುರು ಮಾಡಿದ್ರು ಅಂತೂ ಜಿಮ್ ಕ್ಯಾರಿ ಬಿಸ್ಟ್ ಬಿನ್ ಅಷ್ಟು ಕಾಮಿಡಿ ಮಾಡ್ತೀವಿ. ಆಯ್ತಾಯ್ತು, ಗುಡ್ ನ್ಯೂಸ್ ಏನು ಅಂತ ಹೇಳು. ಏನು ವೇದಾಂತ್ ವಸಿಷ್ಠ ಸಡನ್ ಆಗಿ ಅಮೂಲ್ಯ ಆಗ್ಬಿಟ್ಟಿದ್ರು? ಏನೋ ತಮಾಷೆ ಮಾಡಿದೆ. ಪ್ಲೀಸ್ ಗುಡ್ ನ್ಯೂಸ್ ಏನು ಅಂತ ಹೇಳು. ಇಷ್ಟು ದಿನ ನಾನು ನೀನು ಪರ್ಸನಲ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಒಬ್ಬರೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ನಮ್ಮ ವಿಷಯನ ಮನೆಯವರಿಂದ ಮುಚ್ಚಿಟ್ಟಿದ್ವಿ. ಆದ್ರೆ ಇನ್ ಮುಂದೆ ಅದ್ರ ಅವಶ್ಯಕತೆ ಇಲ್ಲ. ನಾನು ನಮ್ಮ ಮನೇಲಿ ನಮ್ಮ ಪ್ರೀತಿ ವಿಷಯನ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ತರದ ಮಾತುಗಳಿಗೆ ಶಾಕ್ ರಿಯಾಕ್ಷನ್ ಕೊಡಬಾರ್ದು, ಹ್ಯಾಪಿ ರಿಯಾಕ್ಷನ್ ಕೊಡ್ಬೇಕು. ಏನು ಸೋ ರೊಮ್ಯಾಂಟಿಕ್ ಅಮೂಲ್ಯ. ಅಯ್ಯೋ ನೋಡ್ ವೇದಾಂತ್, ಸಾಧ್ಯ